ನಮಸ್ಕಾರ ಸ್ನೇಹಿತರೆ. ದೇವಿ ನವರಾತ್ರಿಗಳಲ್ಲಿ 7ನೇ ದಿನ ಮಹಾಸಪ್ತಮಿಯಂದು ದೇವಿಯನ್ನು ಕಾಲರಾತ್ರಿ ರೂಪದಲ್ಲಿ ಪೂಜಿಸಲಾಗುತ್ತದೆ. ಕಾಲರಾತ್ರಿ ದೇವಿಯು ಬರೀ ದೇವತೆ ಮಾತ್ರ ಅಲ್ಲ, ಆಕೆಯು ಸೃಷ್ಟಿ ಹಾಗೂ ವಿನಾಶ ಎರಡನ್ನೂ ಪ್ರತಿಬಿಂಬಿಸುವಂತ ಪ್ರಕೃತಿಯ ಶಕ್ತಿ. ಈ ವಿಡಿಯೋದಲ್ಲಿ ನಾವು ಕಾಲರಾತ್ರಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ. ಸನಾತನ ಧರ್ಮದಲ್ಲಿ ಬೆಳಕಿಗೂ ಮೊದಲು ಬರುವ ಕತ್ತಲು ರಾತ್ರಿಗೆ ಸೂಚನೆ ಕೊಡುತ್ತದೆ. ಕಾಲರಾತ್ರಿ ದೇವಿಯು ಯಾವಾಗಲೂ ಭಕ್ತರಿಗೆ ಶುಭ ಫಲವನ್ನು ಕೊಡುತ್ತಾಳೆ. ಹಾಗಾಗಿ ಆ ಆದಿಪರಾಶಕ್ತಿ ರೂಪವನ್ನು ಶುಭಂಕರಿ ಎಂದು ಕೂಡ ಕರೆಯುತ್ತಾರೆ. ಆ ತಾಯಿ ದುಷ್ಟ ಶಕ್ತಿಗಳನ್ನು ನಾಶಗೊಳಿಸುತ್ತಾಳೆ. ದುಷ್ಟಶಕ್ತಿಗಳು ಸಾಮಾನ್ಯವಾಗಿ ರಾತ್ರಿ ವೇಳೆಯಲ್ಲಿ ಬರುವುದರಿಂದ ಅವುಗಳನ್ನು ದೇವಿ ನಾಶಪಡಿಸುವುದರಿಂದ ಆಕೆಯನ್ನು ಕಾಲರಾತ್ರಿ ಎಂದು ಕರೆಯಲಾಗುತ್ತದೆ. ಕಾಲರಾತ್ರಿ ದೇವಿಯು ಕಪ್ಪು ವರ್ಣದಲ್ಲಿ ಕಾಣಿಸುತ್ತಾಳೆ. ಆಕೆಯು ದೀರ್ಘವಾಗಿ ಉಸಿರು ಎಳೆದುಕೊಳ್ಳುವ ಸಮಯದಲ್ಲಿ ಅತಿ ಭಯಂಕರವಾಗಿ ಕಾಣಿಸುತ್ತಾಳೆ ಎಂದು ಪುರಾಣಗಳಲ್ಲಿ ವರ್ಣಿಸಿದ್ದಾರೆ. ಆಕೆಯ ಸ್ವರೂಪವು ತುಂಬು ಗೌರವ ಹಾಗೂ ಭಯವನ್ನು ವ್ಯಕ್ತಪಡಿಸುತ್ತದೆ. ಆಕೆಯ ರೂಪದ ಹಿಂದೆ ಒಂದು ಕಾರಣವಿದೆ. ಆಕೆಯ ಕಪ್ಪು ವರ್ಣವು ವಿಶ್ವ ಶೂನ್ಯತೆಯನ್ನು ಸೂಚಿಸುತ್ತದೆ. ಕಾಳರಾತ್ರಿಯನ್ನು ಪೂಜಿಸಿದವರಿಗೆ ಕಷ್ಟಗಳೆಲ್ಲವೂ ನಿವಾರಣೆಯಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗೆ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆ ಇರುವವರಿಗೆ ಕಾಲರಾತ್ರಿಯ ಕರುಣೆಯಿಂದ ಅನಾರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತದೆ. ಆಕೆಯ ವಸ್ತ್ರಧಾರಣೆ ವಿಶ್ವವನ್ನು ಸುತ್ತಿದಂತೆ ಕಾಣಿಸುತ್ತದೆ. ಕೆಂಪು ಹಾಗೂ ನೀಲಿ ಆಕೆಯ ವಸ್ತ್ರದ ಬಣ್ಣಗಳು. ಇದು ವಿಶ್ವದ ಸೃಷ್ಟಿಯ ಬಗ್ಗೆ ನಮಗೆ ಅನೇಕ ಕಥೆಗಳನ್ನು ಹೇಳುತ್ತದೆ. ದೇವಿಯ ಅಲಂಕಾರದಲ್ಲಿ ಹಾವಿನ ಆಕೃತಿಯ ಆಭರಣಗಳು, ಮೂಳೆಗಳು, ತಲೆಬುರುಡೆಗಳು ಇವು ಕಾಲಚಕ್ರದ ಸ್ವಭಾವವನ್ನು ಸೂಚಿಸುತ್ತದೆ. ದೇವಿಯ ಸ್ವರೂಪವು ಚತುರ್ಭುಜಿ. ಇದು ಕಾಸ್ಮಿಕ್ ಬ್ಯಾಲೆನ್ಸ್ಗೆ ಮೂಲ ಸ್ತಂಭಗಳು. ದೇವಿಯ ಪ್ರತಿ ಕೈ ವಿಶ್ವವನ್ನು ತೋರಿಸುತ್ತದೆ. ಆಕೆಯ ಕೈಗಳಲ್ಲಿ ಸೃಷ್ಟಿ, ಸಂರಕ್ಷಣೆ, ವಿನಾಶ, ಜ್ಞಾನೋದಯಕ್ಕೆ ಮಾರ್ಗ ನಿರ್ದೇಶಿಸುವಂತ ಮಾರ್ಗಗಳು ನಮಗೆ ಕಾಣಿಸುತ್ತದೆ. ದೇವಿಯ ಕೈಯಲ್ಲಿರುವಂತಹ ಕತ್ತಿ ಸಾಧಾರಣವಾದ ಆಯುಧವಲ್ಲ. ಇದು ಸಮಯದ ಅಂತ್ಯವನ್ನು ಸೂಚಿಸುವ ಮೂಲಕ ಜೀವನದ ಅಂತಿಮ ಕ್ಷಣಗಳನ್ನು ನಮಗೆ ನೆನಪಿಸುತ್ತದೆ. ದೇವಿಯ ಮತ್ತೊಂದು ಕೈಯಲ್ಲಿರುವಂತಹ ವಜ್ರಾಯುಧವು ಸಿಡಿಲಿಗೆ ಸಮಾನವಾದುದು. ಇನ್ನೂ 2 ಕೈಗಳಲ್ಲಿ ಅಭಯ ಹಾಗೂ ವರದ ಮುದ್ರೆಗಳಿರುತ್ತದೆ. ಇದು ಭಕ್ತರಿಗೆ ಅಭಯ ಮತ್ತು ಆಶೀರ್ವಾದವನ್ನು ಕೊಡುತ್ತದೆ. ಆಕೆಯ ಕೈಗಳು ಉಗ್ರವಾಗಿ ಕಾಣಿಸುತ್ತಿದ್ದರೂ ಕೂಡ ಅವು ಪ್ರೀತಿ ಹಾಗೂ ಕರುಣೆಯನ್ನು ತೋರಿಸುತ್ತಿರುತ್ತದೆ. ಜೀವನದಲ್ಲಿನ ಕಷ್ಟದ ಸಮಯದಲ್ಲಿ ನಾವು ಸವಾಲುಗಳನ್ನು ಎದುರಿಸುವಾಗ ದೇವಿಯ ಕೈಗಳು ನಮಗೆ ಮಾರ್ಗವನ್ನು ನಿರ್ದೇಶಿಸುತ್ತದೆ. ದೇವಿಯು ಕತ್ತೆ ವಾಹನದ ಮೇಲೆ ಕುಳಿತಿರುತ್ತಾರೆ. ಕತ್ತೆ ನಮಗೆ ಸಾಮಾನ್ಯವಾದ ಪ್ರಾಣಿಯಂತೆ ಕಾಣಿಸಬಹುದು, ಆದರೆ ಹಠ, ಛಲ, ಸಹನೆ ಇದೆಲ್ಲವೂ ಕೂಡ ಕತ್ತೆಯ ಗುಣಗಳು. ಇದು ಜೀವನ ಪ್ರಯಾಣಕ್ಕೆ ಅರ್ಥ ತಿಳಿಸುತ್ತದೆ. ಸವಾಲುಗಳಿಂದ ತುಂಬಿದ್ದರೂ ಅದರ ದೀಕ್ಷೆಗೆ ತಿರುಗಿಲ್ಲ. ಪುರಾಣಗಳ ಪ್ರಕಾರ ಶುಂಭ, ನಿಶುಂಭ ಹಾಗೂ ರಕ್ತ ಬೀಜಾಸುರನನ್ನು ಸಂಹರಿಸುವುದಕ್ಕಾಗಿ ದುರ್ಗಾದೇವಿಯು ಕಾಲರಾತ್ರಿ ದೇವಿಯ ಅವತಾರವನ್ನು ತಾಳಿದಳು. ಕೆಲವು ಯುಗಗಳ ಹಿಂದೆ ವಿಶ್ವದಲ್ಲಿ ಕೆಟ್ಟ ಶಕ್ತಿಗಳು ವಿಜೃಂಭಿಸಿ ಒಳ್ಳೆತನದ ಮೇಲೆ ಕೆಟ್ಟ ಪರದೆ ಮುಚ್ಚಿಕೊಂಡಂತೆ ಒಂದಾನೊಂದು ಕಾಲದಲ್ಲಿ ಪರಿಸ್ಥಿತಿ ಇತ್ತು. 3 ಲೋಕಗಳು ಶುಂಭ ನಿಶುಂಭರ ಕೈಯಲ್ಲಿ ಬಂದಿಯಾಗಿತ್ತು. ಅವರಿಬ್ಬರು ಅಸುರ ಸಹೋದರರು. ಹಾಗೆ ಸಾಮಾನ್ಯವಾದ ಅಸುರರು ಕೂಡ ಅಲ್ಲ. ಅವರಿಬ್ಬರು ಎಷ್ಟೋ ವರಗಳನ್ನು ಪಡೆದಿದ್ದರು. ಹಾಗಾಗಿ ವರಗರ್ವದಿಂದ ಅವರಿಬ್ಬರು ಅವರನ್ನು ತಡೆಯುವವರು ಯಾರೂ ಇಲ್ಲ ಎಂದು ಭಾವಿಸಿದ್ದರು. ಅವರ ದುಷ್ಕೃತ್ಯಗಳಿಗೆ ಭೂಮಿ ನಡುಗಿ ಹೋಯಿತು. ಋಷಿ ಮುನಿಗಳು ದೇವರನ್ನು ಪ್ರಾರ್ಥಿಸಿದರು. ದೇವಾನುದೇವತೆಗಳು ಶುಂಭ ನಿಶುಂಭರ ದೌರ್ಜನ್ಯವನ್ನು ತಡೆಯಲಾಗದೆ ತ್ರಿಮೂರ್ತಿಗಳ ಹತ್ತಿರ ಹೋದರು. ಅವರ ಕಷ್ಟಗಳನ್ನು ಹೇಳಿಕೊಂಡು ಪರಿಷ್ಕಾರ ಮಾರ್ಗ ಕೇಳಿದರು. ಆ ಸಮಯದಲ್ಲಿ ದುರ್ಗಾಮಾತೆಯು ಅವರ ಎಲ್ಲಾ ರೂಪದಲ್ಲಿರುವಂತಹ ಶಕ್ತಿ ಯುಕ್ತಿಗಳನ್ನು ಒಟ್ಟುಗೂಡಿಸಿ ಒಂದು ದೈವಿಕ ಶಕ್ತಿಯಂತೆ ಅವತರಿಸಿದಳು. ಆಕೆಯೇ ಕಾಲರಾತ್ರಿ ದೇವಿ. ಆಕೆಯು ಭಯಾನಕವಾದ ಶಕ್ತಿ ಸ್ವರೂಪಿಣಿ. ಅಮಾಯಕರನ್ನು ಸದಾ ರಕ್ಷಿಸುತ್ತಾಳೆ. ದುಷ್ಟರ ಪಾಲಿಗೆ ಶತ್ರು. ಆಕೆಯ ಕಡುಗಪ್ಪು ರೂಪವು ವಿಶ್ವ ಶೂನ್ಯತೆಯನ್ನು ಸೂಚಿಸುತ್ತದೆ. ಶುಂಭ ನಿಶುಂಭರನ್ನು ಸೋಲಿಸಿ ಸೃಷ್ಟಿಯನ್ನು ಮತ್ತೆ ಸಮತೋಲನವಾಗಿಸಿ ವಿಶ್ವವನ್ನು ಪುನರುದ್ಧರಿಸುವ ಕೆಲಸವನ್ನು ಕಾಲರಾತ್ರಿ
ಕಾಲರಾತ್ರಿಗೆ ತ್ರಿಮೂರ್ತಿಗಳು ಕೊಟ್ಟರು. ಕಾಲರಾತ್ರಿ ದೇವಿಯು ಆಕೆಯ ಸಂಪೂರ್ಣ ಶಕ್ತಿಯಿಂದ ರಾಕ್ಷಸ ಸಹೋದರರು ಆಕೆಯ ಮೇಲೆ ಪ್ರಯೋಗಿಸಿದಂತ ಪ್ರತಿ ಸವಾಲನ್ನು ಎದುರಿಸಿದಳು. ಪ್ರತಿ ವಿಷಯದಲ್ಲೂ ದೈವಿಕ ಶಕ್ತಿಯನ್ನು ಪ್ರದರ್ಶಿಸಿದಳು. ಆ ಯುದ್ಧವನ್ನು ಕಂಡು ಭೂಮಿ ಕಂಪಿಸಿತು, ಆಗಸ ಬೆಳಗಿತು. ಶುಂಭ ನಿಶುಂಭರು ತುಂಬಾ ಶಕ್ತಿವಂತರಾಗಿದ್ದರೂ ಕೂಡ ಅವರು ನಿಂತಿದ್ದಿದ್ದು ಅಸಮಾನವಾದ ಒಂದು ದೈವಿಕ ಶಕ್ತಿಯ ಮುಂದೆ. ಅವರು ಕಾಲರಾತ್ರಿ ದೇವಿಯನ್ನು ಎದುರಿಸಲು ತಂತ್ರ ಮಂತ್ರಗಳನ್ನು ಪ್ರಯೋಗಿಸಿದರು, ಅನೇಕ ಭಯಾನಕ ರೂಪಗಳನ್ನು ಕೂಡ ಪಡೆದರು. ಆದರೆ ಆಕೆಯವರಿಗೆ ಮಣಿಯದೆ ಆ ಅಸುರ ಶಕ್ತಿಯನ್ನು ಸಮರ್ಥವಾಗಿ ಎದುರಿಸಿದಳು. ಭೀಕರ ಯುದ್ಧದ ನಂತರ ವಿಶ್ವರೂಪ ಶಕ್ತಿಯಾದ ಕಾಲರಾತ್ರಿ ದೇವಿಯು ವಿಜೇತಳಾದಳು. ಶುಂಭ ನಿಶುಂಭರ ಅಂತ್ಯದಿಂದ ದೇವತೆಗಳು ನೆಮ್ಮದಿಯಾಗಿ ಉಸಿರಾಡಿದರು. ಭೂಮಿಗೆ ಸ್ವಸ್ಥತೆ ಲಭಿಸಿತು. ಋಷಿಗಳು ಕಾಲರಾತ್ರಿ ದೇವಿಯನ್ನು ಕೀರ್ತಿಸಿದರು. ಪುರಾಣಗಳಲ್ಲಿ ಹೇಳಿದ ಪ್ರಕಾರ ಕಾಲರಾತ್ರಿ ದೇವಿಯ ಕಥೆಯು ಬರೀ ಯುದ್ಧದ ಬಗ್ಗೆ ಮಾತ್ರ ಅಲ್ಲ. ಇದರಲ್ಲಿ ನಾವೆಲ್ಲರೂ ಕಲಿತುಕೊಳ್ಳಬೇಕಾದಂತ ಒಂದು ಪಾಠವಿದೆ. ದುಷ್ಟ ಶಕ್ತಿಗಳು ಅಥವಾ ಶತ್ರುಗಳು ಎಷ್ಟೋ ಭಯಾನಕವಾದ ಸವಾಲುಗಳನ್ನು ನಮ್ಮ ಮೇಲೆ ಎಸೆದರು ಅಥವಾ ಅವರು ನಮಗಿಂತಲೂ ಎಷ್ಟು ಶಕ್ತಿಯುತವಾಗಿ ಇದ್ದರೂ ಕೂಡ ಧರ್ಮ ಯಾವಾಗಲೂ ಗೆಲುವು ಸಾಧಿಸುತ್ತದೆ ಎಂದು ಈ ಕತೆ ನಮಗೆ ತಿಳಿಸುತ್ತದೆ. ರಾತ್ರಿ ಮುಗಿದ ಮೇಲೆ ಹೇಗೆ ಹಗಲು ಬರುತ್ತದೋ ಅದೇ ರೀತಿ ಕಷ್ಟಗಳ ನಂತರ ನಮಗೆ ಸುಖ ಬರುತ್ತದೆ. ಆದರೆ ದೇವರ ಶಕ್ತಿಯ ಮೇಲೆ ನಾವು ನಂಬಿಕೆ ಇಟ್ಟಾಗ ಮಾತ್ರವೇ ಇದು ಸಾಧ್ಯ. ಕಾಲರಾತ್ರಿ ದೇವಿಯ ಕಥೆಯು ಪ್ರತಿ ಕತ್ತಲಿನ ನಂತರ ಒಂದು ಪ್ರಕಾಶವಾದ ಬೆಳಕು ನಮಗೆ ಕಾಯುತ್ತಿದೆ ಎಂಬುದು ನೆನಪಿಸುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.